ಎಸ್ ಹಾಯ್ ಎಲ್ರಿಗೂ. ನಾನು ಇವಾಗ ಮುಖದಲ್ಲಿ ಇದು ಮೂಗು ಹತ್ರ ಆ್ಯಂಡ್ ಸ್ವಲ್ಪ ಇಲ್ಲಿ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಹೇರ್ಸ್ ಆಗ್ತಾ ಇರ್ತೈತಿ. ಸೊ ಅದನ್ನು ಹೆಂಗೆ ರಿಮೂವ್ ಮಾಡೋದು ಅಂತಂದು ನಾ ಹಿಂದೆ ಒಂದು ವಿಡಿಯೋದಾಗ ಭಾಳ ಸಿಂಪಲ್ ಇದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗ ಆ ಸಿಂಪಲ್ ಹೇಳ್ತಾ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಷ್ಟ. ಅಬ್ಬಬ್ಬ ಅಂದರೆ ರೆಡಿ ಮಾಡೋಕೆ 1 ನಿಮಿಷ, ಅದು ಎಲ್ಲ ಕ್ಲೀನಪ್ ಆಗಬೇಕಂದ್ರೆ ಒಂದು 10 ನಿಮಿಷ, ಇಷ್ಟು ಒಂದು 10-15 ನಿಮಿಷದಲ್ಲಿ ಕ್ಲೀನ್ ಆಗುವಂಥದ್ದು ಒಂದು ರೆಮಿಡಿನ, ಹೋಮ್ ರೆಮಿಡಿನ ನಿಮಗೆ ಹೇಳ್ಕೊಡಕತ್ತೀನಿ. ಏನು ಅಂತಂದರೆ ಇವಾಗ ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋನು ಮೊದಲು ಹೆಂಗೆ ಅದನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ತದನಂತರ ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಅದನ್ನು ವಾಶ್ ಮಾಡ್ಕೊಂಡ್ಮೇಲೆ ಅಥವಾ ರಿಮೂವ್ ಮಾಡ್ಕೊಂಡ್ಮೇಲೆ ಯಾವ ಥರ ಸ್ಕಿನ್ ಕಾಣುತ್ತೆ ಪ್ರತಿಯೊಂದನ್ನು ನಾನು ಡಿಟು ಹೇಳ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ರಿ, ನಾನು ಇದಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟು: ಹನಿ, ಅರಿಶಿನ ಪೌಡ್ರು, ಕಾಫಿ ಪೌಡ್ರು ವಿತ್ ಯಾವುದಾದ್ರೂ ಒಂದು ಫೇಸ್ ವಾಶ್ ಒಳಗೆ ನನಗೆ ಬೆಟರ್ ಅನಿಸಿದ್ದೆ ಎವ್ರಿಗೆ ಯೂತ್ ಅಂತ ಒಂದಿತ್ತು. ಏನಕ್ಕಂದ್ರೆ ಇದು ನ್ಯಾಚುರಲ್ ಐತಿ ಆ್ಯಂಡ್ ಅರಿಶಿನ, ತುಳಸಿ, ಅಲೋವೆರಾ ಇದೆಲ್ಲ ಮಿಕ್ಸೆಡ್ ಇರೋದ್ರಿಂದ ನಾನು ಇದನ್ನು ಬಳಸಾಕತ್ತೀನಿ. ಇದು ನ್ಯಾಚುರಲ್ ಅಂತಲೂ ಐತಿ. ಸೊ ಇದನ್ನು ಒಂದು ನಾನು ಬಳಸಾಕತ್ತೀನಿ. ನಿಮ್ಮ ಹತ್ರ ಯಾವುದೈತೆ ಅದನ್ನು ಬಳಸ್ಬೋದು. ಇದನ್ನು ಬಳಸಿದ್ರೆ ಭಾಳ ಬೆಸ್ಟು. ಇದನ್ನು ನಾನು ಟ್ರೈ ಮಾಡ್ದಾರ ನೋಡಿ ಬಳಸಾಕತ್ತೀನಿ. ಇದಕ್ಕೆ ಪಿಂಪಲ್ ಎಲ್ಲ ಹೋಗೋ ಸಾಧ್ಯತೆ ಐತ್ರಿ. ಸೊ ಇಷ್ಟನ್ನು ಮಾತ್ರ ಬಳಸ್ತಿದ್ದೀನಿ. ಅದರ ಜೊತೆಗೆ ಒಂದು ಚಿಕ್ಕ ಬೌಲ್ ತೊಗೊಂಡೀನಿ, ಜಸ್ಟ್ ಇಷ್ಟು ತೊಗೊಂಡೀನಿ. ಇದನ್ನು ಇಡೀ ಫೇಸ್ಗೂ ಅಪ್ಲೈ ಮಾಡ್ಬೋದು. ಹೆಂಗಂದ್ರೆ ಕೆಲವೊಬ್ಬರಿಗೆ ಇಲ್ಲೆಲ್ಲ ಸ್ವಲ್ಪ ಹೇರ್ಸ್ ಇರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿರುತ್ತೆ, ಮತ್ತು ಇಲ್ಲಂತೂ ಆಲ್ಮೋಸ್ಟ್ ಎಲ್ರಿಗೂ ಆಯಿಲಿ ಸ್ಕಿನ್ ಇರೋರ್ಗಂತೂ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಥರ ಇರ್ತೈತಿ. ಬಟ್ ನಾನು ಜಸ್ಟ್ ಇಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸಿದ್ರಾಯ್ತು, ಅಂದರೆ ನೀಟಾಗಿ ನಿಮ್ಗೆ ಕಾಣಿಸುತ್ತೋ ಅಂತಂದು ಕಡಿಮೆ ಕ್ವಾಂಟಿಟಿ ಒಳಗೆ ತೊಗೊಂಡು ತೋರಿಸಿರಾಯ್ತು ಅಂತ ಬಂದೀನಿ. ಸೊ ನಾನು ಮೊದಲಿಗೆ ಕಾಫಿ ಪೌಡ್ರ್ ಹಾಕಾಕತ್ತೀನಿ. ಸ್ಮೆಲ್ ಸಖತ್ತ ಬರಾಕತ್ತೈತಿ. ನಾನು ಅರ್ಧ ಟೀ ಸ್ಪೂನು ಅಲ್ಲ, ತುಂಬ ಅಂದ್ರೆ ತುಂಬ ಕಡಿಮೆ ತೊಗೊಂಡೀನಿ. ಚಿಟಿಕೆಯಷ್ಟು ಅರಿಶಿನ ಪೌಡರ್, 2 ಡ್ರಾಪ್ ಅಷ್ಟು ಹನಿ, ಅದರ ಜೊತೆಗೆ ಫೇಸ್ ವಾಶ್ ಜಸ್ಟ್ 1 ಡ್ರಾಪ್ ಅರ ಸಾಕಾಕತ್ತಿ, ಇಷ್ಟೇ. ಸೊ ಇದೆಲ್ಲ ಸೇರಿಬಿಟ್ಟೆ ನೋಡ್ತಿದ್ರೆ ಜಸ್ಟ್ ಇಷ್ಟೇ ಆಗಿರೋದು, ಜಾಸ್ತಿ ಏನಾಗಿಲ್ಲ. ಇದನ್ನು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಟ್ರ್ ಒಂದು ಬ್ರಷು ಅಥವಾ ಕೈಲೇ ಮಿಕ್ಸ್ ಮಾಡಿದರೆ ಇನ್ನೂ ಬೆಸ್ಟ್. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪ ಕಾಫಿ ಪೌಡರ್ನ ತುಂಬ ಪೌಡ್ರ್ ತರಿಸ್ಕೋಬೇಕಾಗೈತಿ. ಮನೆಯಲ್ಲಿ ಪ್ಯೂರ್ ಐತಿ, ಅದನ್ನು ಬಳಸಾಕತ್ತೀನಿ. ಅದು ಸ್ವಲ್ಪ ಹರಳೈತಿ. ಸೊ ನೆಕ್ಸ್ಟ್ ತರಿಸ್ಕೊತೀನಿ. ನೋಡ್ರಿ, ಇದು ಪೇಸ್ಟ್ ಮಾಡಿದ್ರೆ ಇಷ್ಟ ಆಗೈತ್ರಿ, ಜಾಸ್ತಿ ಆಗಿಲ್ಲ. ಸೊ ಇಷ್ಟು ಪೇಸ್ಟ್ ರೆಡಿ ಐತಿ. ಇದು ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಜಸ್ಟ್ ಇಷ್ಟ ಆಗೈತಿ. ನಾನು ಅಷ್ಟೇ ತೊಗೊಂಡಿರೋದು ಆ್ಯಕ್ಚುಲಿ. ಎಸ್, ಬರ್ರಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ. ಇದು ಪ್ಲೇಟ್ ಏನು ಬೇಡ ಅನ್ಸುತ್ತಾ, ನಾನು ಚೆಲ್ಗಿಲಿತು ಅಂತ ಅಡಿಗೆ ಇಟ್ಕೊಂಡಿದ್ದಷ್ಟೇ. ಎಸ್, ಈಗ ಇದನ್ನು ಅಪ್ಲೈ ಮಾಡೋಣ. ಇರೋದೇ ಇಷ್ಟು. ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ ತೋರಿಸ್ತೀನಿ. ನನ್ನ ಮುಖ ತೊಳ್ಕೊಂಬಂದೀನಿ. ಸ್ವಲ್ಪ ದಪ್ಪ ಹಚ್ಕೊಳ್ಳೋಣ. ಓಕೆ. ಇವಾಗ ಮೂಗಿನ ಹತ್ರ ಮತ್ತು ಏನು ಭಾಳ ದಪ್ಪ ಹಚ್ಕೊಂಡೇನಿ, ಅಲ್ಲಿ ಸ್ವಲ್ಪ ಹೇರ್ಸ್ ಇದ್ರೆ ರಿಮೂವ್ ಆಗಿ ಬರ್ತೈತಿ ಅಂತಂದು ಹಂಗೆ ಈಗ ನಾನು ಫೇಸ್ಗೆ ಕೂಡ ಲೈಟಾಗಿ ಅಪ್ಲೈ ಮಾಡಕತ್ತೀನಿ. ಇದನ್ನ ತುಂಬ ದಪ್ಪಾಗಿ ಹಚ್ಕೊಂಡು ಹೋಗ್ಬೇಕಂತೇನು ಇಲ್ಲ. ನನ್ನಲ್ಲಿ ಒಂದು ಮಿಸ್ಟೇಕ್ ಆಗಿರೋದೇನೆಂದ್ರೆ ಕಾಫಿ ಪೌಡ್ರು ತುಂಬ ಉದುರು ಹರಳಾಗಿರೋದು ತೊಗೊಂಡ್ಬಿಟ್ಟನಿ.
ಹರಳು ತೊಗೊಂಡಿರೋ ಪ್ರಾಬ್ಲಮ್ ಏನೈತಿ ಅಂತಂದ್ರೆ ಅದು ಒಂಥರ ಮಾಸ್ಕ್ ಥರ ಲೈಟಾಗಿ ಪರಿಯಾಗಿ ಕೇಳಕ್ಕೆ ಬರ್ತಿತ್ತು ರೀ. ಬಟ್ ಅದು ಹಂಗಿರೋದ್ರಿಂದ ಅಲ್ಲೆಲ್ಲ ಕಿತ್ತು ಹೊಂಟ್ಬಿಟ್ಟಿತ್ತು. ಹಾಗಾಗಿ ಇದೇನಾಗ್ಬಿಡ್ತು, ಆ ಥರ ಕೇಳೋಕೆ ಸರಿ ಆಗಲಿಲ್ಲ. ಸೊ ಅದಕ್ಕೆ ನಾನು ಲೈಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಕತ್ತೀನಿ. ಸೊ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ರು ಕೂಡ ಅದು ಗ್ಲೋನೆಸ್ ನಿಮ್ಗೆ ಕಂಡು ಬರ್ತೈತಿ. ಆದರೆ ಸ್ವಲ್ಪ ಮೂಗಿನ ಕಡೆ ಎಲ್ಲ ಇಂಥಲ್ಲಿ ಸ್ವಲ್ಪ ದಪ್ಪ ದಪ್ಪ ಹಚ್ಚೋದ್ರಿಂದ ಏನೈತಿ, ಅಲ್ಲೆಲ್ಲ ಬ್ಲ್ಯಾಕ್ ಆಯಿಲ್ ಇರೋದೆಲ್ಲ ನೀಟಾಗಿ ರಿಮೂವ್ ಆಗತ್ತೆ ಅಂತ ಹೇಳ್ಬೋದು. ಸೊ ನನ್ನ ಕಣ್ಣೊಂದು ಬಿಟ್ಬಿಟ್ಟು ಕೆಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳಕತ್ತೀನಿ. ನೋಡಿರಿ, ಇದೇ ಥರ ನೀಟಾಗಿ ಅಪ್ಲೈ ಮಾಡ್ಕೊರಿ. ಮಾಡ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಡ್ಬೇಕು. ಫುಲ್ ಡ್ರೈ ಆಗಬೇಕಾ, ಒಣಗಿ ಮುಖ ಎಲ್ಲ ಒಂಥರ ಜಗ್ದಂಗೆ ಆಗ್ಬೇಕಾ, ಅಷ್ಟು ಫುಲ್ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕಾಕತಿ. ಸೊ ಫೇಸ್ನ ವಾಶ್ ಮಾಡ್ಕೊಂಬಂದನಿ, ನೀವು ನೋಡ್ತಿರ್ಬೋದು ಹೆಂಗೆ. ಸೊ ಇವಾಗ ಫೇಸ್ನ ವಾಶ್ ಮಾಡ್ಕೊಂಬಂದನಿ. ಅದನ್ನ ರಿಮೂವ್ ಮಾಡೋಕ್ಕೆ ಆಗಲಿಲ್ಲ, ಅಂದರೆ ಮಾಸ್ಕ್ ಥರ ರಿಮೂವ್ ಮಾಡೋಕ್ಕೆ ಆಗಲಿಲ್ಲ. ಒಂದು ಕಾರಣ ಏನಾಗಿತ್ತು, ಕಾಫಿ ಪೌಡ್ರದ ಮೇನ್ ಆಗಿತ್ತು. ಸೊ ಹಾಗಾಗಿ ನಾನು ತೀರಾ ಫುಲ್ ಡ್ರೈ ಆಗೋವರೆಗೂ ಬಿಡಲಿಲ್ಲ. ಒಂದು ಲೆಕ್ಕಕ್ಕೆ ನನಗೆ ಡ್ರೈ ಆಗೈತಿ ಅನ್ನಿಸ್ದಾಗ ನಾನು ಹೋಗಿ ಮುಖನ ವಾಶ್ ಮಾಡಿಕೊಂಡು ಬಂದನಿ. ಸೊ ನಿಮ್ಮ ಎದುರಿಗೆ ಇವಾಗ ನಾನು ಫೇಸ್ನ ಶೋ ಮಾಡಕತ್ತೀನಿ. ನಿಮ್ಗೆ ಅನ್ನಿಸ್ತಿರ್ಬೋದು ಮೊದಲಿಗೆ ಹೆಂಗಿತ್ತು ಇವಾಗ ಹೆಂಗಿತ್ತು, ಸ್ವಲ್ಪನಾದರೂ ಡಿಫ್ರೆನ್ಸ್ ನಿಮ್ಗೆ ಕಂಡಿರ್ತೈತಿ. ಯಾವುದೇ ಒಂದು ಏನಾದರೂ ನಾವು ಸಪ್ಲಿಮೆಂಟ್ ತೊಗೊಳ್ತೀವಿ ಒಂದು ಬ್ಯೂಟಿ ಬಗ್ಗೆ ಅಂದಾಗ ಅದು ಸಡನ್ನಾಗಿ ಯಾವುದು ರಿಸಲ್ಟ್ನ ಕೊಡೋದಿಲ್ಲ. ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಥವಾ ಹೋಮ್ ರೆಮಿಡಿ ತೊಗೊಳ್ಳಿ, ಆಯುರ್ವೇದಿಕ್ ಏನೇ ಆದರೂ ಸಡನ್ನಾಗಿ ಯಾವುದು ಕೊಡೋದಿಲ್ಲ. ಸೊ ಸ್ವಲ್ಪ ದಿನ ಬೇಕಾಗುತ್ತೆ. ನಾನು ತೋರಿಸೋ ಕೆಲವೊಂದು ರೆಮಿಡೀಸ್ ನೀವು ಯೂಸ್ ಮಾಡ್ಕೊತ ಬಂದಾಗ ನಿಮ್ಗೆ ಅದು ಕಂಟಿನ್ಯೂಸ್ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಸ್ಕಿನ್ ಒಳಗೆ ಡಿಫ್ರೆನ್ಸಸ್ ಕಾಣಿಸ್ತದ, ಹೆಂಗೆ ಗ್ಲೋಯಿಂಗ್ ಕಾಣಿಸ್ತದ ಅಂದು. ನೀವು ನೋಡಿದ್ರಿ ಇವಾಗ ಸ್ಕಿನ್ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಇವಾಗ ಅದು ಹೆಂಗೆ ಗ್ಲೋ ಆಗಿದೆ ಅಂತ ನಿಮ್ಮ ಕಣ್ಣಾರೆ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟೋ ಜನ ನನಗೆ ಕೇಳಿದ್ರಿ ನೀವು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಯಾವುದು ಅಂತಂದು. ನಾನು ಆಲ್ರೆಡಿ ತಿಳಿಸಾಗೈತಿ ನನ್ನ ವಿಡಿಯೋಸ್ ಒಳಗೆ ನಾನು ಪಾನ್ಸ್ನ ಯೂಸ್ ಮಾಡ್ತೀನಿ ಅಂತ. ಪಾನ್ಸ್ ಅಂತ ಅಷ್ಟೇ ಅಲ್ಲ, ನಾನು ಯಾವುದಾದ್ರೂ ಯೂಸ್ ಮಾಡ್ತೀನಿ. ಕಡಿಮೆ ಪ್ರೈಸಲ್ಲಿ ಡೈಲಿ ಯೂಸಿಗೆ ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡ್ತೀನಿ. ಬಟ್ ಏನೋ ಇಲ್ಲ ಅಂದರೂ ನನಗೆ ಅದು ಸುಮಾರು ದಿನ ಬರುತ್ತೆ. ನಾನು ಚಿಕ್ಕದನ್ನು ತೊಗೊಂಡಿರ್ತೀನಿ. ಸೊ ಪ್ರತಿದಿನ ನಾನು ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಆದ ತಕ್ಷಣ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಕೈ ಬಿಟ್ಟರೆ ನಾನು ಇನ್ನೇನನ್ನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಿಮ್ಗೆ ಅರ್ಥ ಆಯಿತು ಅನ್ನಿಸ್ತದ ನನಗೆ ಹೆಂಗೆ ಫೇಶಿಯಲ್ ಮಾಡಿರೋದು, ನಿಮ್ಗೆ ಹೆಂಗೆ ಅದು ನನ್ನ ರೆಮಿಡಿ ವರ್ಕ್ ಆಯಿತು ಅಂತ ನಿಮ್ಗೆ ಗೊತ್ತಾಯಿತು ಅನ್ನಿಸ್ತೈತಿ. ಸೊ ಈಗ ನಾನು ನಿಮ್ಗೆ ತೋರ್ಸಕತ್ತಿರೋದೇನು ಪ್ರಾಡಕ್ಟ್ ಐತಿ, ಇದನ್ನು ನಾನು ಮೊನ್ನೆ ವಿಡಿಯೋದಾಗ ಹೇಳಿದ್ದೆ. ಪರ್ಪಲಿಂದ ಕೆಲವೊಂದು ತರಿಸ್ಕೊಂಡೀನಿ ಅಂತಂದು. ಬಟ್ ಅದು ಯಾವುದು ಏನಂತ ನಾನು ತೋರಿಸೋದಿಲ್ಲ, ಏನಕ್ಕಂದ್ರೆ ಅದೆಲ್ಲ ಪ್ರಮೋಷನ್ ಅಂತ ಅನಿಸ್ಬಿಡುತ್ತೆ. ಸೊ ನನಗೆ ಈ ಲಿಪ್ಸ್ಟಿಕ್ ಭಾಳ ಇಷ್ಟ ಆಗಿತ್ತು. ಸೊ ಹಾಗಾಗಿ ನಾನು ಇದು ಮೂರನ್ನು ನಿಮ್ಗೆ ತೋರಿಸ್ಕೊಡಕತ್ತೀನಿ. ಇದು 450 ಸಮಥಿಂಗಿಗೇನೋ 3 ಬಂದಿತ್ತು. ಸೊ ಒಳ್ಳೆ ಪ್ರೈಸಲ್ಲೇ ಸಿಕ್ಕಿರೋ ಲಿಪ್ಸ್ಟಿಕ್ ಐತಿದ್ದು. ಸೊ ನಂಗೆ ಮಿಡಲ್ ಇರೋದು ಒಂದನ್ನು ಮಾತ್ರ ನಾನು ಬಳಸಿದ್ದೆ. ಇವಾಗ ಸೆಕೆಂಡ್ ಒಂದನ್ನು ತೊಗೊಂಡು ನಿಮ್ಮೆಲ್ಲರ ಮುಂದೆ ಇದನ್ನು ಓಪನ್ ಮಾಡಿಬಿಟ್ಟು ಇವಾಗ ಅದು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ನನಗೆ ರಿಯಲಾಗಿ ಇದು ಏನಕ್ಕೆ ಇಷ್ಟ ಆಯಿತು ಅಂದರೆ ಕಾಫಿ ಪೌಡ್ರ್ ಸ್ಮೆಲ್ ಐತಿ, ಸಖತ್ತಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಅದು ಎಷ್ಟು ಸ್ಮೂತ್ ಅನ್ನಿಸ್ತಿತ್ತು ಅಂದರೆ ನನ್ನ ಲಿಪ್ಪಿಗೆ ಭಾಳ ನಂಗೆ ಇಷ್ಟ ಆಗಿದ್ದ ಪ್ರಾಡಕ್ಟ್ ಐತಿದೆ. ಹಾಗಾಗಿ ನಾನು ಅದನ್ನು ಇವಾಗ ನಿಮ್ಮ ಕಣ್ಣು ಮುಂದೆ ಯೂಸ್ ಮಾಡಿ ತೋರ್ಸಕತ್ತಿರೋದು. ಸೊ ನೀವೆಲ್ಲ ನೋಡ್ದಂಗೆ ಈಗ ನಿಮ್ಗೆ ಗೊತ್ತಾಗತೈತಿ ಸ್ವಲ್ಪ ಹೆಂಗೆ ಡಿಫ್ರೆನ್ಸ್ ಕಾಣಕತ್ತ ಅಂದ್ರೆ ಜಸ್ಟ್ ಒಂದು ಬಾರ್ ಹಿಂಗೆ ಎಳೆದಿರೋದಷ್ಟು ರಬ್ಬಾಗಿ ತಿಡ್ಕೊಂಡು ಇಲ್ಲ ಲಿಪ್ಸಿಗೆ ಜಸ್ಟ್ ಟಚ್ ಕೊಟ್ಟಿರೋದಷ್ಟು ಅಷ್ಟರಲ್ಲೇ ಅಷ್ಟು ಚೇಂಜಸ್ ಕಾಣ್ತೈತಿ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತಂದ್ರೆ ಈ ಥರ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದು ಭಾಳ ಬೆಸ್ಟ್ ಐತಿ. ಸೊ ಅತಿಯಾಗಿ ಓವರಾಗಿ ಕಾಣೋಂಗಿಲ್ಲ, ಲಿಪ್ಸ್ಟಿಕ್ ಹಚ್ಚೀವಿ ಅಂತಲೂ ಕಾಣೋಂಗಿಲ್ಲ. ಹಂಗೆ ನಮ್ಮ ಲಿಪ್ಪಲ್ಲಿರೋ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಕೂಡ ಅಲ್ಲಿ ಕ್ರ್ಯಾಚಸ್ ಕೂಡ ಕಾಣೋದಿಲ್ಲ ಅಂತ ಹೇಳ್ಬೋದು. ಸೊ
ಐಲೈನರ್ ಇಟ್ಕೊಂಡ್ಬಿಟ್ರೆ ಮಾಯಿಶ್ಚರೈಸರ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಇವತ್ತು ನಂದು ಈಗಿನ ವಿಡಿಯೋ ಡನ್ ಆಯಿತು. ಸೊ ಇವಾಗ ಜಸ್ಟ್ ಮಾಯಿಶ್ಚರೈಸರ್ ಅದೆಲ್ಲ ಆಯಿಲ್ ಕಾಣ್ತೈತಿ, ಬಟ್ ಸ್ಕಿನ್ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಅಂತ ಹೇಳಿ. ಸೊ ನಿಮಗೆ ಈ ರೆಮಿಡಿ ಇಷ್ಟ ಆಯಿತು ಅಂದ್ಕೊತೀನಿ. ಎಲ್ಲ ಮನೆಯಲ್ಲಿರೋ ಪದಾರ್ಥನ ಬಳಸ್ಕೊಂಡು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಯೂಸ್ ಮಾಡೋದು ಭಾಳ ಬೆಸ್ಟ್ ಅಂತ ನನಗೆ ಅನಿಸ್ತೈತಿ. ಸೊ ನೀವೆಲ್ಲ, ನಾನು ಕೂಡ ದುಡ್ಡು ಖರ್ಚು ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಏನಕ್ಕೆ ಬೇಕೋ ಅದಕ್ಕೆ ಮಾತ್ರ ತರಿಸ್ಕೊಂಡಿರ್ತೀನಿ. ಅನಾವಶ್ಯಕವಾಗಿ ಯಾವುದಕ್ಕೂ ಹಾಳು ಮಾಡೋಕ್ಕೆ ಹೋಗೋದಿಲ್ಲ. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೇರ್ ಕೂಡ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಸೊ ಇವತ್ತು ತೋರಿಸ್ತಾ ಇರೋದು ಇದು ಪಾಂಡ್ಸ್ ಮಾಯಿಶ್ಚರೈಸರ್. ಇದಕ್ಕೆ ಜಸ್ಟ್ 40 ಏನೋ ಕೊಟ್ಟಿದ್ದೆ ಅನಿಸುತ್ತಾ, ಸಾರಿ 35 ಇದೆ. ಸೊ ಇದು ನನಗೆ 1 ಮಂತ್ ಮೇಲೇ ಬರುತ್ತೆ. ಸೊ ಡೈಲಿ ಮಾರ್ನಿಂಗು ಈವ್ನಿಂಗ್ ಕೂಡ ಅಪ್ಲೈ ಮಾಡ್ತೀನಿ. ಅಷ್ಟಾದ್ರೂ 1 ಮಂತ್ 1.5 ಮಂತ್ ಬರುತ್ತೆ ಇದು ನನಗೆ. ಸೊ ಇದನ್ನು ನಾವು ಜಾಸ್ತಿಯಾಗಿ ಹಚ್ಚೋದು ಇಲ್ಲ, ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಳ್ಳೋದು. ನಿಮ್ಗೆ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿರಿ, ಜಸ್ಟ್ ಇಷ್ಟು. ಇದೂ ಆ್ಯಕ್ಚುಲಿ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಜಸ್ಟ್ ಇಷ್ಟೇ ತಗೊಂಡು ಅಪ್ಲೈ ಮಾಡ್ಕೋಬೇಕು ಅಷ್ಟೇ. ಸೊ ಏನಪ್ಪ ಅಂದರೆ ಯಾವುದೇ ಒಂದು ಡಸ್ಟ್ಗಳು ಬಂದು ಮುಖದ ನಮ್ಮದು ನ್ಯಾಚುರಲ್ ಸ್ಕಿನ್ನಿಗೆ ಹೋಗಿ ಪಿಂಪಲ್ಸ್ ಎಲ್ಲ ಆಗ್ಲಿಕ್ಕೆ ತಡೆ ಹಿಡಿತೈತೆ ಅಂತ ಅಷ್ಟೇ, ಮತ್ತೊಂದು ಏನೂ ಇಲ್ಲ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿರಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಫಾನ್ಸಲ್ಲಿ ಇದು ದೊಡ್ಡದು, ಇದೊಂದು ಚಿಕ್ಕದು. ಇದು ಒಂದು 145 150 ಏನೋ ಇದೆ. ಅದು ಸುಮಾರು ಒಂದು 3-4 ತಿಂಗಳವರೆಗೂ ಬರುತ್ತೆ, ಯಾಕಂದರೆ ಸ್ವಲ್ಪ ಡಬ್ಬೆ ದೊಡ್ಡದೈತಿ. ಇದಾದ್ರೂ ಅಷ್ಟೇ ಅದಾದ್ರೂ ಅಷ್ಟೇ. ನಾನು ಖಾಲಿಯಾಗಿರೋ ಬಾಕ್ಸನ್ನು ಸುಮ್ಮನೆ ಬಿಡಲ್ಲ, ಅದಕ್ಕೆ ಮತ್ತು ನೆಕ್ಸ್ಟ್ ಏನಾದರೂ ಯೂಸ್ ಮಾಡ್ಕೊತೀನಿ. ಕುಂಕುಮ ಈ ಥರ ಎಲ್ಲ ಹಾಕಿಟ್ಟು ಯೂಸ್ ಮಾಡ್ಕೊತೀನಿ. ಬಾಕ್ಸ್ ಚೆನ್ನಾಗಿ ಸ್ವಲ್ಪ ದೊಡ್ಡದಿದ್ರೆ ಏನಾದರೂ ಥಿಂಗ್ಸ್ನ ಎತ್ತಿ ಕೂಡ ಇಡ್ಬೋದು ಅದರಲ್ಲಿ. ಹಾಗೆ ನನಗೆ ಆಚೆ ಏನಾದರೂ ಫಂಕ್ಷನ್ಗೆ ಹೋದಾಗ ಸ್ವಲ್ಪ ಮೇಕಪ್ ಚೆನ್ನಾಗಿ ಬರಲಿ ಅಂತಂದು ಪರ್ಪಲಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೆ ನಾನು. ಅದು ಕೂಡ ಕಡಿಮೆ ಪ್ರೈಸಲ್ಲಿ. ಪರ್ಪಲ್ದು ತುಂಬ ಅಡ್ವರ್ಟೈಸ್ಮೆಂಟು ಚೆನ್ನಾಗಿ ಬರಾಕತ್ತವು ಕರೆ, ಬಟ್ ತರಿಸ್ತೀವಿ ಅದರೊಳಗೆ ಕ್ವಾಂಟಿಟಿ ತುಂಬಾ ಕಡಿಮೆ ಇರ್ತೈತಿ, ರೇಟೆಲ್ಲ ಹೈ ಇರ್ತೈತಿ. ಸೊ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ನಾನು ತೋರಿಸ್ತಾ ಇರೋದು. ನಾನೆಲ್ಲ ಮೊದಲಿಗೆ ಫೇಶಿಯಲ್ ಗ್ಲೋ ಆಗುವಂಥ ಒಂದು ರೆಮಿಡಿ, ಹೋಮ್ ರೆಮಿಡಿ ಇಷ್ಟ ಆಯಿತು ಅಂತ ನಾನು ಅನ್ಕೊಳ್ತೀನಿ. ಸೊ ಒಂದ್ಸಗಿ ನಿವಾರಿಸಿ. ಸೊ ಹಾಕೋದ್ರಿಂದ ಪದೇ ಪದೇ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮ್ಮ ಮುಂದೆ ನಾನು ಲಿಪ್ಸ್ಟಿಕ್ನ ಹಾಕಿ ಐಲೈನರ್ ಕುಂಕುಮ ಬಿಟ್ಟು ಮಾಯಿಶ್ಚರೈಸರ್ ಕ್ರೀಮ್ ಬಿಟ್ಟರೆ ಯಾವುದೇ ರೀತಿ ಕ್ರೀಮ್ಗಳನ್ನು ಯೂಸ್ ಮಾಡಲಿಲ್ಲ. ಸೊ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಇದರದೊಂದು ಬೆನಿಫಿಟ್ ಗೊತ್ತಾಗುತ್ತೆ. ಸ್ವಲ್ಪ ಕಾಫಿ ಪೌಡರ್ನ ನಾನೇನು ಮಾಡಿದ್ದೀನಿ ಅಂತಂದ್ರೆ ಮನೆಯಲ್ಲಿ, ಅದು ಪ್ಯೂರ್ ಅಂತ ಹೇಳಿದ್ನಲ್ಲ, ಕೊಡಗು ಹೋದ ತೊಗೊಂಬಂದಿದ್ದೆ, ಸಾರಿ ಮಂಗಳೂರಿಗೆ ಹೋದ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅದೇನಾಗ್ಬಿಟ್ಟಿದೆ, ಪ್ಯೂರ್ ಇರೋದ್ರಿಂದ ಸ್ವಲ್ಪ ಹರಳಿದೆ. ಬೆಟರ್ 1-2 ರೂಪೀಸ್ಗೆ ಬ್ರೂ ಸಿಗುತ್ತಾ ಆ ಥರ ಏನಾದರೂ ತಗೋರಿ, ಅಥವಾ ಬಲ್ಕ್ ಆಗಿ ಆದ್ರೂ ಕಾಫಿ ಪೌಡರ್ ಮನೇಲಿಗೆ ಅಂತ ತೊಗೊಂಬಂದಿರ್ತೀವಲ್ಲ, ನುಣ್ಣಗಿರುತ್ತೆ, ಬಹಳ ಪೌಡರ್ ಆಗಿರುತ್ತೆ. ಅದು ಆದ್ರೆ ಬೇಗ ಮಾಸ್ಕ್ ಕಿತ್ಕೊಂಡ್ಬರುತ್ತೆ ಹಚ್ಚಿರೋದು. ಇದು ಹರಳಿರೋದ್ರಿಂದ ಕೀಳಕ್ಕೆ ಸರಿಯಾಗಲ್ಲ. ಕೀಳ್ಬೇಕಂದ್ರೆ ಸ್ವಲ್ಪ ಕೀಳುತ್ತೆ, ಅಲ್ಲಿ ಹರಳಿರುತ್ತೆ ಅಲ್ಲಿ ಕಟ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಫೇಸ್ ನ ವಾಶ್ ಮಾಡ್ಕೊಂಡ್ಬಂದೆ ನಾನು. ಅದೊಂದು ಸೊಲ್ಯೂಷನ್ ಹೇಳ್ತೀನಿ. ಅಂಡ್ ನಾನು ಹೇರ್ ಬಗ್ಗೆ ಹೇಳಿದ್ದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ತುಂಬಾ ಡಿಲೇ ಮಾಡಾಕತ್ತೀನಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ. ಅದಕ್ಕೆ ಅಂತ ಕೆಲವೊಂದು ಕಾರಣಗಳಿದಾವು. ಹಂಗಂತ ಸ್ಟಾಪ್ ಅಂತೂ ಮಾಡೋದಿಲ್ಲ. ನನಗೆ 1 ಇಯರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇನ್ನ ನನಗೆ ಒಂದು 7 ಮಂತ್ಸ್ 8 ಮಂತ್ಸ್ ಇದೆ. ಸೊ ಅಷ್ಟರಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ ಆಗಲಿ, 400 ವಾಚಿಂಗ್ ಆಗಲಿ ಅನ್ನೋ ನನ್ನ ಆಸೆ ಇದೆ. ಆದ್ರೆ ಅದಕ್ಕೆ ಶ್ರಮ ನಂದೇ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ. ಯಾಕಂದ್ರೆ ನಾನೀಗ ವಿಡಿಯೋಸ್ನ ಹಾಕೋದು ತುಂಬಾ ಕಮ್ಮಿ ಮಾಡ್ಬಿಟ್ಟೆ. ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ತಾ ಇರೋದು ನಂಗೆ ವಾಚ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗಲಿ ಅನ್ನೋದೊಂದು ಅಷ್ಟೇ. ಅಂಡ್ ನಾನು ಇವತ್ತು ಒಂದು
ಫೇಸ್ ವಾಶ್ನ ಏನು ತೋರಿಸ್ಕೊಟ್ಟೆ ಅದು ನಿಮ್ಮ ಇಷ್ಟ. ಅದನ್ನು ಯೂಸ್ ಮಾಡಬೇಕಾ ಮಾಡಬೇಕು, ಮಾಡಬಾರ್ದು ಅಂತ ಏನು ಹೇಳಂಗಿಲ್ಲ, ಅದು ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಆದರೆ ರಿಯೂತನ್ನ ಬಳಸಿ. ನಾನು ನನ್ನ ಫ್ರೆಂಡ್ ಒಬ್ಬಳು ಬಳಸ್ತಿದ್ಲು, ಅದನ್ನ ನೋಡ್ಬಿಟ್ಟು ಟ್ರೈ ಮಾಡಿದಾಗ ನಾನು ತಗೊಂಡಿರೋದು. ಸೊ ಅದು ಸ್ಕಿನ್ನ ನೀವು ಪದೇ ಪದೇ ಯೂಸ್ ಮಾಡೋದ್ರಿಂದ ಯಾವುದೇ ಸೋಪನ್ನ ಯೂಸ್ ಮಾಡಿದ್ರೆ ಜಸ್ಟ್ ಅದು ಫೇಸ್ ವಾಶ್ನ ಹೆಂಗೆ ಯೂಸ್ ಮಾಡ್ಕೊಂಡ್ ಬರ್ತೀವಿ ಪಿಂಪಲ್ಸ್ ಕಡಿಮೆ ಆಗೋ ಸಾಧ್ಯತೆ ಐತಿ. ಯಾಕಂದ್ರೆ ಅದು ಜಸ್ಟ್ ಫುಲ್ ನ್ಯಾಚುರಲ್ ಆಗೈತಿ. ಸೊ ಹಾಗಾಗಿ ನಾನು ಇವತ್ತು ಅದರೊಟ್ಟಿಗೆ ಸೇರಿಸ್ಕೊಂಡೆ. ಅಂಡ್ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಿರ್ತಾವು. ಸಪೋರ್ಟ್ ಮಾಡ್ತಾ ಇರಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಸಬ್ಸ್ಕ್ರೈಬರ್ ಆದಂಗೆ ನನಗೂ ಇನ್ನೂ ಖುಷಿ ಆಗುತ್ತೆ ವಿಡಿಯೋಸ್ನ ಮಾಡ್ಲಿಕ್ಕೆ. ನಮ್ಮಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಟ್ಯಾಲೆಂಟ್ ಐತಿ, ಅದನ್ನ ನಾನು ತೋರಿಸ್ಕೊಡ್ಬೇಕು ಅಂತಂದ್ರೆ ಕೆಲವೊಂದ್ಸರಿ ಸಬ್ಸ್ಕ್ರೈಬರ್ ಇಂದ ನಂಗೆ ಡಿಮೋಟಿವೇಟ್ ಆಗ್ಬಿಡ್ತೀನಿ, ಎಷ್ಟು ಹಾಕಿದ್ರು ಆಗ್ತದೆ ಬಿಡಪ್ಪ ಏನಪ್ಪ ಅಂತಂದು. ಬಟ್ ಕೆಲವೊಂದ್ಸರಿ ನಾನೇ ಮೋಟಿವೇಟ್ ಆಗ್ತೀನಿ, ಏನಕ್ಕ ಅಂತಂದ್ರೆ ವರ್ಷಾನ್ಗಟ್ಲಿ ಮಾಡಿದ್ರವ ಏನೋ ಆಗಿರಂಗಿಲ್ಲ, ಬೆಟರ್ ನಂಗೆ ಇಷ್ಟ ಆದ್ರೂ ಸಿಗಾಕತ್ತೈತಿ ಅಂತಂದ ಓಕೆ ಅದು ಸೈಡ್ಗೆ ಇಡೋಣ. ನಿಮ್ ಸಪೋರ್ಟ್ ಹೆಂಗ್ ಸಿಗ್ತೈತಿ ನಾ ಹಂಗ ಜಾಸ್ತಿ ವಿಡಿಯೋಸ್ನ ಹಂಗ ಒಂದು ಕೆಲವೊಂದು ರೆಮಿಡೀಸ್ನ ಟಿಪ್ಸ್ನ ಹಂಗ ನನ್ನ ಡೈಲಿ ಲೈಫ್ ಹೆಂಗು ಅನ್ನಾಗ್ತದೆ ಅನ್ನೋದನ್ನ ತೋರಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲಾದ್ರೂ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗೆ ಜಾಸ್ತಿ ಆಗುತ್ತೋ ನನಗೆ ಹಿಂಗೆ ವಿಡಿಯೋ